ಡಿಸೆಂಬರ್ 13ರಂದು ನಡೆಯುತ್ತದೆ. 1946 ಡಿಸೆಂಬರ್ 13ರಂದು ನಡೆಯುತ್ತದೆ. ಸೊ ಸೇಮ್ ಇಲ್ಲೇ ಕೂಡ ಇದರ ಅಧ್ಯಕ್ಷ ಯಾರು ಈಗ ಡಾಕ್ಟರ್ ಬಾಬುಲಾಲ್ ಸಿಂಗ್ ಪ್ರಸಾದ್. ಡಾಕ್ಟರ್ ಬಾಬುಲಾಲ್ ಸಿಂಗ್ ಪ್ರಸಾದ್ ಡಾಕ್ಟರ್ ಬಾಬುಲಾಲ್ ಸಿಂಗ್ ಪ್ರಸಾದ್. ಉಪಾಧ್ಯಕ್ಷ ಸೊ ಯಾರಲ್ಲಿ ಎಚ್ ಸಿ ಮುಖರ್ಜಿ. ಅಡ್ವೈಸರ್ ಅಂದ್ರೆ ಸಲಹೆಗಾರ. ಸೊ ಯಾರಿದರಲ್ಲಿ ಡಿ.ಎನ್. ರಾವ್, ಬೆಂಗಲ್ ರಾಮ್. ಸೊ ಇಲ್ಲೂ ಕೂಡ ಭಾಗವಹಿಸಿದ ಸದಸ್ಯರು ಎಷ್ಟು ಜನ ಇದ್ರು ಈಗ 211. ಬಟ್ ಈ ಅಧಿವೇಶನವು ಕೂಡ ಅತಿ ಪ್ರಾಮುಖ್ಯತೆಯಿಂದ ಕೂಡಿರುತ್ತದೆ. ಮೊದಲ ಅಧಿವೇಶನದಲ್ಲಿ ತಾತ್ಕಾಲಿಕ ಅಧ್ಯಕ್ಷ ನೇಮಕ, ಎರಡನೇ ಅಧಿವೇಶನದಲ್ಲಿ ಏನಾಗ್ತದೆ ಚುನಾಯಿತ ಅಧ್ಯಕ್ಷರು ನೇಮಕ. ಈಗ ಪರೋಕ್ಷ ಚುನಾವಣೆ ಮೂಲಕ ಏನ್ ಮಾಡ್ತಾರೆ ಅಂತನ್ನ ಆಯ್ಕೆ ಮಾಡಿದ್ರು. ಇನ್ನ ಮೂರನೇ ಸಭೆಯು ಯಾವುದಕ್ಕೆ ಹೆಸರುವಾಸಿಯಾಗಿ ಕೇಳಿದಾಗ ಈ ಒಂದು ಸಭೆಯ ಅವಧಿಯಲ್ಲಿ ದೇಶದ ಮೊದಲ ಪ್ರಧಾನಮಂತ್ರಿಗಳು ಯಾರು? ಜವಾಹರ್ಲಾಲ್ ನೆಹರು. ಸೊ ಇವರು ಏನ್ ಮಾಡ್ತಾರೆ ಕೇಳಿದಾಗ ಸಂವಿಧಾನದ ಗುರಿ ಧ್ಯೇಯೋದ್ದೇಶಗಳನ್ನ ಮಂಡಿಸಿದ್ರು ಅಂತ ಹೇಳಿ ಸಂವಿಧಾನದ ಗುರಿ ಧ್ಯೇಯೋದ್ದೇಶಗಳನ್ನ ಮಂಡನೆ ಮಾಡಿದ್ರು. ಗುರಿ ಧ್ಯೇಯೋದ್ದೇಶಗಳು ಅಂದ್ರೆ ಪ್ರಸ್ತಾವನೆಯನ್ನ ಮಂಡನೆ ಮಾಡಿದ ನೀವು ಯಾರು ಮಂಡನೆ ಮಾಡಲಿ? ಜವಾಹರ್ಲಾಲ್ ನೆಹರು ಮಂಡನೆ ಮಾಡಿದ್ರು. ಸಂವಿಧಾನದ ಗುರಿ ಧ್ಯೇಯೋದ್ದೇಶಗಳನ್ನ ಮಂಡನೆ ಮಾಡಿರ್ತಕ್ಕಂಥ ವ್ಯಕ್ತಿ ಯಾರೇ? ಜವಾಹರ್ಲಾಲ್ ನೆಹರು. ಸೊ ಅದನ್ನ ನಾವು ಏನಂತ ಕರಿತೇವೆ? ಪ್ರಸ್ತಾವನೆ ಅಂತ ಕರಿತೇವೆ. ಏನಂತ ಕರಿತೇವೆ ಅದನ್ನ ನಾವು? ಪ್ರಸ್ತಾವನೆ. ಇದಕ್ಕೆ ಇನ್ನೊಂದು ಹೆಸರು ಏನಿದೆ? ಪ್ರಸ್ತಾವನೆ ಅಂತ. ಸಂವಿಧಾನದ ಪ್ರಸ್ತಾವನೆ ಅಥವಾ ಪೂರ್ವಪಿ. ಇದೇ ಗುರಿ ಧ್ಯೇಯೋದ್ದೇಶಗಳ ಮೇಲೆ ಬಹಳ ಕ್ವಶನ್ ಕೇಳ್ತಾನೆ. ಜವಾಹರ್ಲಾಲ್ ನೆಹರು ಪ್ರಸ್ತಾವನೆಯನ್ನ ಯಾವಾಗ ಮಂಡನೆ ಮಾಡಿದ್ರು ಅಥವಾ ಗುರಿ ಧ್ಯೇಯೋದ್ದೇಶಗಳ ನಿರ್ಣಯವನ್ನ ಕೈಗೊಂಡಿದ್ದು ಯಾವಾಗ ಅಂತ ಕೇಳ್ತಾನ. 1946 ಡಿಸೆಂಬರ್ 13ರಂದು ಪ್ರಸ್ತಾವನೆಯು ಮಂಡನೆಯಾದ ದಿನ ಇದು. 1946 ಡಿಸೆಂಬರ್ 13ರಂದು. ಸೊ ನಂತರದಲ್ಲಿ ಪ್ರಸ್ತಾವನೆಯು ಸಂವಿಧಾನಕ್ಕೆ ಸೇರ್ಪಡೆಗೊಂಡಿದ್ದು ಯಾವಾಗ ಅಂತ ಕೇಳ್ತಾನ. 1947 ಜನವರಿ 22ರಂದು ಸಂವಿಧಾನಕ್ಕೆ ಸೇರ್ಪಡೆಗೊಂಡಿತು ಅಂತ ಹೇಳಿ. 1946 ಡಿಸೆಂಬರ್ 13ರಂದು ಮಂಡನೆಯಾಗಿತ್ತು. 1947 ಜನವರಿ 22ರಂದು ಸಂವಿಧಾನಕ್ಕೆ ಸೇರ್ಪಡೆಗೊಂಡು ನೆಕ್ಸ್ಟ್ ಇದು ಜಾರಿಗೆ ಬಂದಿದ್ದು ಅಂದ್ರೆ ಪ್ರಸ್ತಾವನೆಯು ಜಾರಿಗೆ ಬಂದಿದ್ದು 1949 ನವೆಂಬರ್ 26 ಅಂತ ಹೇಳಿ. ನವೆಂಬರ್ 26ರಂದು ಜಾರಿಗೆ ಬಂತು. ಏನದ ಪ್ರಸ್ತಾವನೆ ಜಾರಿಗೆ ಬಂತು ಅಂತ ಹೇಳಿ. ಹಾಗಾಗಿ ಪ್ರಸ್ತಾವನೆಯನ್ನ ಮಂಡನೆ ಮಾಡಿದ ವ್ಯಕ್ತಿ ಯಾರು? ಜವಾಹರ್ಲಾಲ್ ನೆಹರು. ಎಲ್ಲಿಂದ ತಂದೆವು ನಾವು ಪ್ರಸ್ತಾವನೆಯನ್ನ? ಅಮೆರಿಕ ಸಂವಿಧಾನ. ಯಾವ ಸಂವಿಧಾನ? ಅಮೆರಿಕ ಸಂವಿಧಾನದಿಂದ ಎರವಲು ಪಡೆದಿದ್ದು ಅಂತ ಹೇಳಿ. ಈ ಗುರಿ ಧ್ಯೇಯೋದ್ದೇಶಗಳನ್ನು ಮಂಡನೆ ಮಾಡಿದ ವ್ಯಕ್ತಿ ನೆಹರು. ಎಷ್ಟನೇ ಅಧಿವೇಶನದಲ್ಲಿ ಮಂಡನೆ ಮಾಡ್ಯಾನ? ಮೂರನೇ ಸಭೆಯೊಳಗ. ಯಾವಾಗ ಮಂಡನೆ ಮಾಡ್ಯಾನ? 1946 ಡಿಸೆಂಬರ್ 13ರಂದು. ಇದು ಸಂವಿಧಾನಕ್ಕೆ ಯಾವಾಗ ಸೇರ್ಪಡೆಗೊಂಡಿವ? 1947 ಜನವರಿ 22ರಂದು. ಇನ್ನು ಜಾರಿಗೆ ಬಂದಿದ್ದು ಯಾವಾಗ? 1949 ನವೆಂಬರ್ 26. ಈ ಕ್ವೆಶ್ಚನ್ ಏನ್ ಕೇಳ್ತಾನಂದ್ರ ಸಂವಿಧಾನ ಜಾರಿಗೆ ಬರೋಕ್ಕಿಂತ ಮುಂಚಿತವಾಗಿ ಜಾರಿಗೆ ಬಂದ ಸಂವಿಧಾನದ ಭಾಗ ಯಾವುದು ಅಂತ ಕೇಳ್ತಾನ. ಪ್ರಸ್ತಾವನೆ. ಯಾವುದು? ಪ್ರಸ್ತಾವನೆ. ಯಾಕೆಂದ್ರೆ ನಮ್ಮ ಸಂವಿಧಾನ ಜಾರಿಗೆ ಬರಬೇಕಾದ್ರೆ ಜನವರಿ 26 1950. ಬಟ್ ಈ ಪ್ರಸ್ತಾವನೆ ಜಾರಿಗೆ ಬಂದಿದ್ದು 1949 ನವೆಂಬರ್ 26. ಸಂವಿಧಾನ ಜಾರಿಗೆ ಆಗೋಕ್ಕಿಂತ ಮುಂಚಿತವಾಗಿ ಜಾರಿಗೆ ಬಂದ ಸಂವಿಧಾನದ ಭಾಗ ಯಾವುದು ಅಂತ ಕೇಳಿದರೆ ಅದು ಪ್ರಸ್ತಾವನೆ ಅಂತ ನೋಡ್ತೀವಿ ನಾವು. ಸೊ ಈ ರೀತಿಯಲ್ಲಿ ಮೂರನೇ ಸಭೆಯು ಕೂಡ ಪ್ರಸ್ತಾವನೆಯ ಉದ್ದೇಶದಿಂದಾಗಿ ಅತಿ ಮುಖ್ಯ ಪಾತ್ರವನ್ನ ವಹಿಸಿತಿ ಅಂತ ನೋಡ್ತೀವಿ ನಾವು. ನೆಕ್ಸ್ಟ್ ನಂತರದಲ್ಲಿ 1949
ನವೆಂಬರ್ ನವೆಂಬರ್ 26ರಂದು ನಮ್ಮ ಸಂವಿಧಾನವನ್ನ ಏನ್ ಮಾಡಿದೀವಿ? ಈಗ ನಮ್ಮ ಸಂವಿಧಾನವನ್ನು ಏನ್ ಮಾಡ್ತೇವ? ಅಂಗೀಕಾರ ಮಾಡಿದೆವು ಅಂತೇಳಿ ಅಂಗೀಕಾರ ಮಾಡಿದರು. 1949 ನವೆಂಬರ್ 26. We have a celebration November 26. ಯಾವ ದಿನ ಅಂತ ಆಚರಣೆ ಮಾಡ್ತಾರೆ? ಇದನ್ನ ಸಂವಿಧಾನದ ದಿನ ಅಂತ ಆಚರಣೆ ಮಾಡ್ತಾರೆ. ಯಾವ ದಿನಪ್ಪ ಇದು? ಸಂವಿಧಾನದ ದಿನ. ಸಂವಿಧಾನದ ದಿನ ಎಂದು ಯಾವುದನ್ನ ಆಚರಣೆ ಮಾಡ್ತಾರೆ ಅಂತ ಕೇಳಿದಾಗ ಸೊ ಯಾವುದು? ನವೆಂಬರ್ 26. ನಮ್ಮ ಸಂವಿಧಾನ ಜಾರಿ ತರೋಣ ಬೇಡ. ನೆಕ್ಸ್ಟ್ ನಮ್ಮ ಸಂವಿಧಾನ ಜಾರಿ ಆಗ್ತದ. ಸೊ ಯಾವಾಗ ಜಾರಿ ಬರುತ್ತೆ ನಮ್ಮ ಸಂವಿಧಾನ? 1950 ಜನವರಿ 20. ಸೊ ಇಲ್ಲಿ ಬರೆಯುವುದು ಇಲ್ಲೇ ಮುಕ್ತಾಯಗೊಂಡಿತ್ತಲ್ಲ, ನವೆಂಬರ್ 26 ಮುಕ್ತಾಯಗೊಂಡಿತ್ತಲ್ಲ. ಸೊ ಅದೇ ದಿನ ಜಾರಿ ತರಬೇಕಾಗಿತ್ತು ನಾವು. ಯಾಕೆ ಜಾರಿಗೆ ತರಲಿಲ್ಲ? ಜನವರಿ 26ರವರೆಗೆ ಅದನ್ನ ಕಾಯ್ದಿತ್ತು. ಯಾಕೆ ಸರ್? ಏನಿತ್ತು? ಪೂರ್ಣ ಸ್ವರಾಜ್ಯದ ಘೋಷಣೆ ಮಾಡಿದ್ರ ಆ ದಿನ. ಯಾವುದು? ಜನವರಿ 26. ಸೊ ಆ ಉದ್ದೇಶದಿಂದಾಗಿ ನವೆಂಬರ್ 26 ಮುಕ್ತಾಯಗೊಂಡ್ರೂ ಕೂಡ ಮತ್ತೆ 2 ದಿನ ನಾವು ಏನ್ ಮಾಡ್ತೀವಿ? ತಡೆ ಹಿಡಿದು ನಂತರ ಅದನ್ನು ಜಾರಿಗೆ ತಂದುಕೊಂಡಂತೆ. ಓಕೆ. ಸೊ ಇಲ್ಲಿ 1950 ಜನವರಿ 26ರಂದು ನಮ್ಮ ಸಂವಿಧಾನ ಏನಾಯ್ತು? ಈಗ ಜಾರಿ ಆಯಿತು. ನಮ್ಮ ಸಂವಿಧಾನ ಜಾರಿಯಾದ ನಂತರ ಭಾರತ ಒಂದು ಗಣರಾಜ್ಯ ಆಯಿತು ಅಂತೆ. ಭಾರತ ಏನಾಯ್ತು? ಈಗ ಗಣರಾಜ್ಯ ಆಯಿತು ಅಂತ ನೋಡ್ತೀವಿ. ಹೀಗೆ ಸರ್ ಭಾರತ ಹೆಂಗೆ ಗಣರಾಜ್ಯ ಆಗ್ತದೆ? ಯಾಕೆ ಭಾರತವನ್ನ ಗಣರಾಜ್ಯ ಅಂತ ಕರೆಯೋಣ? ದೇಶದ ನಾಯಕರನ್ನ ಹೆಂಗ ಆಯ್ಕೆ ಮಾಡ್ತೇವ? ನೇರವಾಗಿ ಆಯ್ಕೆ ಮಾಡ್ತೇವ? ಚುನಾವಣೆ ಮೂಲಕ ಆಯ್ಕೆ ಮಾಡ್ತಾರೆ. ಡೈರೆಕ್ಟ್ ಎಲೆಕ್ಷನ್ ನಡೀತದ, ಇಂಡೈರೆಕ್ಟ್ ಎಲೆಕ್ಷನ್ ಆಗ್ತದ. ಅಲ್ಲಿ ಪ್ರತ್ಯಕ್ಷ ಮತ್ತು ಪರೋಕ್ಷ ಚುನಾವಣೆಯ ಮೂಲಕ ದೇಶದ ಮುಖ್ಯಸ್ಥರನ್ನ ಆಯ್ಕೆ ಮಾಡಿದ ಆ ದೇಶವನ್ನು ಏನಂತ ಕರಿತೀವಿ? ನಾವಲ್ಲಿ ಗಣರಾಜ್ಯ ಅಂತ ಕರಿತೀವಿ. ನಾವು ಏನಂತ ಕರಿತೀವಿ? ಗಣರಾಜ್ಯ. ಸೊ ಈ ದಿನ ನಮ್ಮ ಭಾರತ ಏನಾಯ್ತು? ಈಗ ಗಣರಾಜ್ಯವಾಯಿತು. ಸೊ ಆ ಉದ್ದೇಶದಿಂದಾಗಿ ಜನವರಿ 26ರನ್ನ ನಾವು ಯಾವ ದಿನ ಆಚರಣೆ ಮಾಡ್ತೀವ? ಗಣರಾಜ್ಯ ದಿನವಾಗಿ ಆಚರಣೆ ಮಾಡ್ತಾರ ಅಂತ ಹೇಳಿ. ಗಣರಾಜ್ಯ ದಿನವಾಗಿ ಆಚರಣೆ ಮಾಡ್ತಾರ. ಯಾವುದನ್ನ? ಜನವರಿ 26. ಯಾವಾಗಿಂದ ಆಚರಣೆ ಮಾಡ್ತೀವಿ? ಜನವರಿ 26ರನ್ನ ಗಣರಾಜ್ಯವನ್ನಾಗಿ ಯಾವಾಗಿಂದ ಆಚರಣೆ ಮಾಡ್ತಾರೆ? ಯಾವಾಗಿಂದ ಆಚರಣೆ ಮಾಡ್ತಾರೆ? 1950ರಿಂದ ಆಚರಣೆ. ಯಾವಾಗಿಂದ? 1950. ಯಾಕಂದ್ರೆ ನಮ್ಮ ಸಂವಿಧಾನ ಜಾರಿ ಬಂದಿದ್ದು ಯಾವಾಗ? 1950 ಜನವರಿ 26. ಸೊ ಅದೇ ದಿನದಿಂದ ಏನ್ ಮಾಡ್ತಾರಲ್ಲ ಆಚರಣೆ ಮಾಡ್ತಾರ ಅಂತ ಗಣರಾಜ್ಯ. ಗಣರಾಜ್ಯೋತ್ಸವದ ದಿನದಂದು ದೇಶವನ್ನ ಉದ್ದೇಶಿಸಿ ಯಾರು ಭಾಷಣ ಮಾಡ್ತಾರೆ? ಯಾರು? ರಾಷ್ಟ್ರಪತಿ. ಸ್ವತಂತ್ರ ದಿನದಂದು ಪ್ರಧಾನ. ಸ್ವತಂತ್ರೋತ್ಸವದ ದಿನದಂದು ದೇಶವನ್ನ ಉದ್ದೇಶಿಸಿ ಕೆಂಪುಕೋಟೆಯ ಮೇಲೆ ಧ್ವಜಾರೋಹಣ ಮಾಡಿ ಭಾಷಣ ಮಾಡ್ತಕ್ಕಂಥ ವ್ಯಕ್ತಿ ಯಾರು? ಪ್ರಧಾನಿ. ಅದೇ ರಾಷ್ಟ್ರಪತಿ ಭವನದ ಮುಂದೆ ಜನವರಿ 26 ಗಣರಾಜ್ಯದ ದಿನದಂದು ಧ್ವಜಾರೋಹಣ ಮಾಡಿ ದೇಶವನ್ನ ಉದ್ದೇಶಿಸಿ ಯಾರು ಭಾಷಣ ಮಾಡ್ತಾರ? ರಾಷ್ಟ್ರಪತಿಗಳು ಭಾಷಣ ಮಾಡ್ತಾರ ಅಂತ ಹೇಳಿ ನೋಡ್ತೀವಿ. ಓಕೆ. ಸೊ ಈ ರೀತಿ ನಮ್ಮ ಭಾರತ ಏನಾಯ್ತು? ಈಗ ಗಣರಾಜ್ಯ ಆಯಿತು ಅಂತ ನೋಡ್ತೀವಿ. ಸರ್ ಇಲ್ಲಿ ಜನವರಿ 26ಕ್ಕೆ ಜಾರಿಗೆ ತರಬೇಕಾದ್ರೆ ಕಾರಣ ಏನಂತ ಹೇಳ್ತಾರೆ? ಜನವರಿ 26ಕ್ಕೆ ಜಾರಿಗೆ ತರಬೇಕಾದ್ರೆ ಕಾರಣ ಏನು ಕೇಳಿದಾಗ ಲಾಹೋರ್ ಕಾಂಗ್ರೆಸ್ ಅಧಿವೇಶನ ಅಂತ ಹೇಳಿ. ಲಾಹೋರ್ ಕಾಂಗ್ರೆಸ್ ಅಧಿವೇಶನ. ಲಾಹೋರ್ ಕಾಂಗ್ರೆಸ್ ಅಧಿವೇಶನ ಯಾವಾಗ ನಡೆದಪ್ಪ? ಇದು 1929ರಲ್ಲಿ ಲಾಹೋರ್ ಕಾಂಗ್ರೆಸ್ ಅಧಿವೇಶನ ಅಂತ ಹೇಳಿ. ಯಾವ ನದಿಯ ದಡದಲ್ಲಿ ಇಪ್ಪ? ಇದು ರಾವಿ. ಯಾವ ನದಿ?
ಎಲ್ಲಿದ್ದೀರಾ ಸೈಟ್ ಪಾಕಿಸ್ತಾನ, ಎಲ್ಲಿದ್ದೀರಾ ಪಾಕಿಸ್ತಾನದಲ್ಲಿ. ಬಟ್ ಇದರ ಅಧ್ಯಕ್ಷ ಯಾರಿಗೆ ಹೋಗಿದೀಗ ಜವಾಹರ್ಲಾಲ್ ನೆಹರು. ಐಎನ್ಸಿಯಲ್ಲಿ ಅತಿ ಹೆಚ್ಚು ಬಾರಿ ಅಧ್ಯಕ್ಷರಾಗಿ ಯಾರ ಜವಾಹರ್ಲಾಲ್ ನೆಹರು. ಎಷ್ಟು ಬಾರಿ ಇರ್ತಾನೆ? 4 ಬಾರಿ ಅಧ್ಯಕ್ಷ ಯಾರ ಜವಾಹರ್ಲಾಲ್ ನೆಹರು. 3 ಬಾರಿ ಆದವರು ದಾದಾಬಾಯಿ ನವರೋಜಿ 3 ಬಾರಿ ಇರ್ತಾರೆ. ಸೊ 4 ಬಾರಿ ಅಧ್ಯಕ್ಷರಾಗಿ ಯಾರೀಗ ಜವಾಹರ್ಲಾಲ್ ನೆಹರು ಆಗಿದ್ದ ಅಂತ ನೋಡ್ತೀವಿ. ಈತ ಅಧ್ಯಕ್ಷರಾದ ಸಮಯದಲ್ಲಿ ಏನ್ ನಿರ್ಣಯವನ್ನ ಕೈಗೊಂಡ್ರಿ? ಈಗ ಪೂರ್ಣ ಸ್ವರಾಜ್. ಏನ್ ನಿರ್ಣಯ ಕೈಗೊಂಡಾತ? ಪೂರ್ಣ ಸ್ವರಾಜ್ ನಿರ್ಣಯವನ್ನ ಕೈಗೊಂಡಿದ್ದ ಅಂತ ಹೇಳ್ತೇವೆ. ಈ ಪೂರ್ಣ ಸ್ವರಾಜ್ ನಿರ್ಣಯವನ್ನ ಕೈಗೊಂಡು 1930 ಜನವರಿ 26ರಂದು ಯಾವ ನದಿಯ ದಡದಲ್ಲಿ? ರಾವಿ ನದಿಯ ದಡದಲ್ಲಿ ತ್ರಿವರ್ಣ ಧ್ವಜ ಹಾರಿಸಿ ಏನಂದ್ರೆ ಆಚರಣೆ ಮಾಡೋದನ್ನ ಭಾರತದ ಮೊದಲ ಸ್ವತಂತ್ರ ದಿನ ಆಗಿ ಆಚರಣೆ ಮಾಡಿದ್ರು ಅಂತ. ಭಾರತದ ಮೊದಲ ಸ್ವಾತಂತ್ರ್ಯ ದಿನ ಎಂದು ಆಚರಣೆ ಮಾಡಲಾಯಿತು ಅಂತ. ಯಾವ ದಿನವನ್ನ? ಜನವರಿ 26. ಸೊ ಹಂಗಾರ ಕ್ವಶನ್ ಕೇಳ್ತಾನ, ಭಾರತದ ಪ್ರಥಮ ಸ್ವಾತಂತ್ರ್ಯ ದಿನ ಯಾವುದು ಅಂತ ಕೇಳ್ತಾನ. ಯಾವುದಲ್ಲ? 1930 ಜನವರಿ 26. ಓಕೆ, ಸೊ ಇದು ಕೇಳಿದಾಗ ಇಂಡಿಯನ್ ಫಸ್ಟ್ ಇಂಡಿಪೆಂಡೆನ್ಸ್ ಡೇ 1930 ಜನವರಿ 26 ಭಾರತದ ಪ್ರಥಮ ಸ್ವಾತಂತ್ರ್ಯ ದಿನ. ಭಾರತದ ಪ್ರಥಮ ಸ್ವಾತಂತ್ರ್ಯ ದಿನ ಅಂತ ನೋಡ್ತೀವಿ. ಸ್ವಾತಂತ್ರ್ಯ ದಿನ ಅದೇ 1930 ಜನವರಿ 26. ಇಲ್ಲಿ ನಮ್ಮ